ಪೂಜಾ, ಹುಷಾರಾಗಿದ್ಯಾ? ಚೆನ್ನಾಗಿದ್ಯಾ ಪೂಜಾ? ಹಾ ಅಕ್ಕ, ಚೆನ್ನಾಗಿದ್ದೀನಿ. ಚೆನ್ನಾಗಿದ್ಯಾವ? ಹ್ಞೂ ಅಮ್ಮ, ಚೆನ್ನಾಗಿನಿ. ಅಪ್ಪ ಇಲ್ಲ? ಇಲ್ಲೇ ಆಚಲದೆ. ಮಗ ಕೊಟ್ಟಿದ್ರಲ್ಲ ಆಗ್ಲೇ, ನೋಡ್ತೀನಿ ನಿಮ್ಮ ಅಪ್ಪನೂ. ತಲೆ ಕೂದ್ಲಿಲ್ವಲ್ಲ ಪಾಪಗೆ? ಯಾಕಪ್ಪ ಕೂದ್ಲೇ ಇಲ್ಲ? ಅವ್ರಪ್ಪ ಬಸ್ರಿಲಿ ತಲೆ ಕಟಿಂಗ್ ಮಾಡ್ಸಿತ್ತೇನೋ. ಅಯ್ಯೋ ಹಂಗೇನಿಲ್ಲ, ಮೊದಲನೇ ಪಾಪದ್ರಲ್ಲೂ ಅಷ್ಟೇ. ಅವ್ನ ತಲೆ ಕೂದಲು ಗಡ್ಡ ಏನೂ ಬಿಟ್ಟಿರ್ಲಿಲ್ಲ, ಆದ್ರೂ ಅವನು ಕೂದಲು ಚೆನ್ನಾಗಿತ್ತು. ಈ ಪಾಪುಗೇನಪ್ಪ? ಇರ್ಲಿ ಬಿಡಿ, ನಿಧಾನಕ್ಕೆ ಬೆಳೀತದಂತೆ. ತುಂಬಾ ಕ್ಯೂಟ್ ಆಗಿದೆ ಪಾಪು. ಎತ್ಕೊಳ್ಳಿ ಅಕ್ಕ. ಈ ಕ್ಷಣದಿಂದ ಅದು ನನ್ನ ಮಗು ಅಲ್ಲ, ನಿಮ್ಮ ಮಗು. ಎತ್ಕೊಳ್ಳಿ ಅಕ್ಕ. ಅಕ್ಕ, ನಾನು ಹೇಳಿರೋ ಮಾತಂಗೆ ಈ ಮಗುನ ನಿಮ್ಮ ಮಡ್ಲಿಗೆ ಆಗ್ತಾ ಇದ್ದೀನಿ. ಇನ್ನು ಮುಂದೆ ಇದಕ್ಕೆ ನೀವೇ ತಾಯಿ. ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡ್ಗಂಟ ಅಷ್ಟೇ. ಆಮೇಲೆ ನಿಮ್ಮ ತವ್ರ ಮನೆಗೆ ಕರ್ಕೊಂಡೋಗಿ ಅದನ್ನ ನೀವು ಚೆನ್ನಾಗಿ ನೋಡ್ಕೊಂಡು ಆಮೇಲೆ ಬೇಕಾದ್ರೆ ಮನೆಗೆ ಬರೀವ್ರಿ. ಪೂಜಾ, ನಿಜವಾಗ್ಲೂನಾ? ಹೌದಾ ಅಕ್ಕ? ಸುಮ್ಮನೆ ಹೇಳಿದ್ದೀನಿ ಅನ್ಕೊಂಡ್ರಾ? ಖಂಡಿತ ಇಲ್ಲ, ನನ್ನ ಮಾತಿಗೆ ಯಾವತ್ತೂ ತಪ್ಪಲ್ಲ. ನಾನು ಹೇಳಿರೋ ಮಾತನ್ನ ನಡ್ಸ್ಕೊತೀನಿ. ಇನ್ಮೇಲೆ ಈ ಮಗುಗೆ ನೀವೇ ತಾಯಿ, ಇದು ನಿಮ್ಮ ಮಗು. ನೀನೇ ಆದ್ರೂ ತಾಯಿ, ನಾನು ಬರೀ ಅದಕ್ಕೆ ಚಿಕ್ಕಮ್ಮ ಅಷ್ಟೇ. ಅಳ್ಬೇಡಿ ಅಕ್ಕ, ಅಳ್ಬೇಡಿ. ಯಾಕೆ ಅಳ್ತೀರಾ? ಖುಷಿಗೆ ಪೂಜಾ, ಖುಷಿಗೆ ಕಣ್ಣೀರು ಬರ್ತಿದೆ. ನಿಜವಾಗ್ಲೂ ನಂಗೆ ಮಗು ಆಗಲ್ಲ ಅಂತ ಗೊತ್ತಾದ್ಮೇಲೆ ನಾನು ತುಂಬಾ ಪಾಪಿ ಅನ್ಕೊಂಡೆ. ಆದ್ರೆ ಆ ಅದೃಷ್ಟನ ನೀನು ನನಗೆ ಕೊಟ್ಟಿದ್ಯಾ, ತುಂಬಾ ಥ್ಯಾಂಕ್ಸ್. ಆದ್ರೂ ಪೂಜಾ, ಒಂದು ಮಾತು ಹೇಳ. 9 ತಿಂಗಳು ಹೊತ್ತು ಎತ್ತು ಈ ಮಗು ಮುಖ ನೋಡಿದ್ಮೇಲೂ ನನಗೆ ಕೊಡಕ್ಕೆ ನಿನಗೆ ಬೇಜಾರಾಗಲ್ವಾ? ನಿನ್ಗೇನು ಅನ್ಸಲ್ವಾ ಪೂಜಾ? ಪರವಾಗಿಲ್ಲ, ನಿನ್ನ ಮಗುಗೆ ನಾನು ದೊಡ್ಡಮ್ಮ ಆಗೇ ಇರ್ತೀನಿ. ತಾಯಿ ಮಗುನ ದೂರ ಮಾಡಕ್ಕೆ ನನಗಿಷ್ಟ ಇಲ್ಲ. ಈ ಮಗುಗೆ ನೀನೇ ತಾಯಿ, ನೀನೇ ಎತ್ತ ತಾಯಿ ಅಂದಮೇಲೆ ನಾನು ಹೆಂಗೆ ತಾಯಿ ಮಗುನ ದೂರ ಮಾಡಲಿ? ಆ ಪಾಪ ಬೇಡ ನನಗೆ. ಈ ಮಗು ನಿನ್ನ ಮಗನಾಗೆ ಉಳಿಲಿ. ಇದಕ್ಕೆ ನಾನು ದೊಡ್ಡಮ್ಮ ಆಗೇ ಪ್ರೀತಿ ತೋರಿಸ್ತೀನಿ. ನಿನ್ನಿಂದ ಈ ಮಗುನ ಕಿತ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ. ಇಲ್ಲ ಅಕ್ಕ, ನನಗೇನು ಬೇಜಾರಿಲ್ಲ, ಖುಷಿಯಾಗೇ ಇದ್ದೀನಿ. ನೀವು ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ. ನೀವೇನು ಬೇಜಾರು ಮಾಡ್ಕೋಬೇಡಿ. ಈ ಮಗುನ ನೀವೇ ಸಾಕೊಳ್ಳಿ. ನಿಮ್ಗೆ ಹೆಂಗಿಷ್ಟನೋ ಆ ರೀತಿ ಬೆಳೆಸಿ. ಮಾತು ಕೊಟ್ಟಂಗೆ ನಡ್ಕೊಂಡಿದ್ದೀನಿ ಅಕ್ಕ. ಅದ್ರಲ್ಲಿ ನನಗೇನು ಪಶ್ಚಾತ್ತಾಪ ಇಲ್ಲ, ಬೇಜಾರು ಇಲ್ಲ. ಆದರೂ ಪೂಜಾ, ನಿನ್ನಿಂದ ಈ ಮಗುನ ಕಿತ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ಕಿತ್ಕೊಳ್ಳೋದಂತ ಯಾಕೆ ಮಾತಾಡ್ತೀರಾ ಅಕ್ಕ? ನಾನೇ ಕೊಡ್ತೀನಿ ಅಂತ ತಾನೇ ಹೇಳಿದ್ದು. ಆದ್ರೂ ಈ ಮಗು ಮುಖ ನೋಡಿದ್ಮೇಲೂ ಇಷ್ಟು ಖುಷಿಯಿಂದ ನನ್ನ ಮಡ್ಲಿಗಾಗ್ತಿದ್ಯಾ? ನೀನು ನಿಜವಾಗ್ಲೂ ದೇವ್ರೇನೆ. ಆದರೆ ನನ್ನ ಮನ್ಸು ಯಾಕೋ ಒಪ್ತಿಲ್ಲ. ಮಗು ಬೆಲೆ ಏನು ಅಂತ ನನಗೆ ಗೊತ್ತು. ಅಂಥದ್ರಲ್ಲಿ ನಿನ್ನ ಮಗುನ ಇನ್ನೊಬ್ರಿಗೆ ಕೊಡಬೇಕು ಅಂದರೆ ನಿನ್ಗೆ ಎಷ್ಟು ಸಂಕಟ ಆಗುತ್ತೆ ಅಂತ ನನಗೆ ಅರ್ಥ ಆಗ್ತಿದೆ ಪೂಜಾ. ದಯವಿಟ್ಟು ಈ ಮಗು ನಿನ್ನ ಮಗನಾಗೇ ಇರಲಿ. ಅಯ್ಯೋ ಅಕ್ಕ, ನೀವು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ಅತ್ತೆ ನೋಡಿ ಅತ್ತೆ, ನೀವಾದ್ರೂ ಹೇಳಿ. ಹೌದು, ಅವಳು ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ಹೇಳಿದ್ಲು ಅಲ್ವಾ ಸ್ವಾತಿ, ಮಗುನೆತ್ತು ನಿನ್ನ ಮಡ್ಲಿಗೆ ಹಾಕ್ತೀನಿ ಅಂತ. ಅವಳು ಖುಷಿಯಿಂದಾನೇ ಕೊಡ್ತಿದ್ದಾಳೆ. ಯಾಕೆ ಬೇಡ ಅಂತಿದ್ಯಾ? ಹಾಗಲ್ಲ ಅತ್ತೆ, ಅವಳಿಗೆ ಎಷ್ಟು ನೋವಾಗ್ಬೋದು ತಾನೇತ್ ಮಗುನ ನನಗೆ ಕೊಡೋಕೆ. ಅಯ್ಯೋ ಅಕ್ಕ, ನೀವು ಯಾಕೆ ಹಂಗೆ ಅನ್ಕೋತೀರಾ? ನಿಮ್ಗೇನು ಬೇಜಾರಿಲ್ಲ ಅಂತ ಹೇಳ್ತಿದ್ದೀನಲ್ಲ. ಹೌದಮ್ಮ, ಈ ಮಗುನ ನೀನೇ ನೋಡ್ಕೊ. ಅವಳಿಗೂ ಒಂದು ಮಗು ಇದೆ ಅಲ್ವಾ? ಬೇಕಾದ್ರೆ ಇನ್ನೊಂದು ಮಗು ಆಗುತ್ತೆ, ಆಪ್ರೇಷನ್ ಏನು ಮಾಡ್ಸೋದು ಬೇಡ. ಹೌದು ಅಕ್ಕ, ನೀವು ನನ್ನ ಬಗ್ಗೆ ಚಿಂತೆ ಮಾಡಬೇಡಿ. ನಾನೇನು ಅನ್ಕೋತೀನೋ, ಎಷ್ಟು ಅನ್ಕೋತೀನೋ ಅಂತ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಮನಸ್ಸಿಂದನೇ ಆ ಮಗುನ ನಿಮ್ಮ ಮಡ್ಲಿಗೆ ಆಗ್ತಾ ಇದ್ದೀನಿ. ಇನ್ಮೇಲೆ ಆ ಮಗುಗೆ ನಾನು ಚಿಕ್ಕಮ್ಮ ಅಷ್ಟೇ, ಅದ್ರ ಅಮ್ಮ ನೀವು. ನನಗೆ ಯಾವ ಬೇಜಾರು ಇಲ್ಲ. ಬೇಜಾರು ಇದ್ದಿದ್ರೆ ನಾನೇ ಕೊಡಲ್ಲ ಅಂತಿದ್ದೆ. ಆ ಥರ ಏನೂ ಇಲ್ಲ ನನ್ನ ಮನಸ್ಸಲ್ಲಿ. ಈ ಮಗು ನಿಮ್ಮದೇ, ನಿಮ್ಮದೇ, ನಿಮ್ಮದೇ. ನೀವೇದ್ರೂ ತಾಯಿ, ಸರಿನಾ? ತುಂಬ ಥ್ಯಾಂಕ್ಸ್ ಅನ್ನೋ ಪದ ತುಂಬಾ ಚಿಕ್ತು ಪೂಜಾ. ನಿನ್ಗೆ ಹೆಂಗೆ ಕೃತಜ್ಞತೆ ಹೇಳ್ಬೇಕು ನನಗೆ ಗೊತ್ತಾಗ್ತಿಲ್ಲ. ಆದರೆ ನಿನ್ನ ಋಣನ ಈ ಜನ್ಮದಲ್ಲ, 7 ಜನ್ಮದಲ್ಲೂ ತೀರ್ಸೋಕ್ಕಾಗಲ್ಲ ಅಂತ ಸಹಾಯ ಮಾಡಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಡಿಸ್ಚಾರ್ಜ್ ಆದಮೇಲೆ ನಾನು ಕರ್ಕೊಂಡೋಗ್ಲಾ ನಮ್ಮ ಮಮ್ಮಿ ಮನೆಗೆ ಮಗುನ? ಹೌದು ಅಕ್ಕ, ನಾನು ಅದನ್ನೇ ಅಲ್ವಾ ಹೇಳಿದ್ದು. ಸರಿ ಪೂಜಾ, ಸರಿ. ಈಗಲೇ ಮಮ್ಮಿಗೆ ವಿಷಯ ತಿಳಿಸ್ತೀನಿ, ಅವ್ರನ್ನೂ ಬರೋಕೆ ಹೇಳ್ತೀನಿ. ಅವರು ತುಂಬ ಖುಷಿ ಪಡ್ತಾರೆ. ಡಿಸ್ಚಾರ್ಜ್ ಆದಮೇಲೆ ಕರ್ಕೊಂಡೋಗ್ತೀವಿ. ಸರಿ ಅಕ್ಕ, ಆಯಿತು. ನನಗಂತೂ ತುಂಬ ಖುಷಿ ಆಗ್ತಿದೆ. ಮಲ್ಕೊಳ್ಳಿ. ಈಗಲೇ ಮಮ್ಮಿಗೆ ಫೋನ್ ಮಾಡಿ ವಿಷಯ ತಿಳಿಸ್ತೀನಿ. ರಾಜ್ಕುಮಾರ್ ನಂಗೆ ಮನ್ಗಿದ್ದಾನೆ. ಹೆಣ್ಮಗು ಆಗುತ್ತೆ ಅಂದ್ಕೊಂಡು ಗಂಡು ಮಗುನೇ ಆಯಿತು. ಒಂದು ಹೆಣ್ಮಗು ಆಗಿದ್ರೆ ಸರಿ ಹೋಗೋದು. ಇರಲಿ ಬಿಡು, ಪರವಾಗಿಲ್ಲ. ಪೂಜಾ, ನಿಂಗೆ ಆಪ್ರೇಷನ್ ಮಾಡಿಸೋದೇನು ಬೇಡ. ಇನ್ನೊಂದು ಮಗು ಆಗಲಿ ನಿನಗೆ, ಹೆಣ್ಮಗು. ಅಯ್ಯೋ ಅತ್ತೆ, ಬೇಡ ಅತ್ತೆ, ಒಂದೇ ಮಗು ಸಾಕು ಬಿಡಿ. ಹಂಗಂದ್ರೆ ಹೆಂಗೆ? ನಿಂಗೆ ಗೊತ್ತಾಗಲ್ಲ, ಸುಮ್ಮನಿರು. ಯಾಕೆ ಬೀಗ್ರೆ ಸಪ್ಕಿದ್ದೀರಾ? ಮಗಳು ತಾನೆತ್ ಮಗುನ ಇನ್ನೊಬ್ರಿಗೆ ಕೊಟ್ಲು ಅಂತ ಬೇಜಾರಾ? ಅಯ್ಯೋ, ಬೇಜಾರು ಯಾಕೆ ಮಾಡ್ಕೋತಾರೆ? ಬೇಜಾರೇನಿಲ್ಲ ಅಲ್ವಾ ಅಮ್ಮ? ಬೇಜಾರೇನಿಲ್ಲ ಬಿಡಿ. ಡಿಸ್ಚಾರ್ಜ್ ಯಾವಾಗ ಮಾಡೋದಂತೆ? ಇನ್ನೂ ಹೇಳಿಲ್ಲ, ಇನ್ನೊಂದು ಸ್ವಲ್ಪ ದಿನ. ಡಿಸ್ಚಾರ್ಜ್ ಆದಮೇಲೆ ಊರಿಗೆ ಕರ್ಕೊಯ್ತೀನಿ. ಅಯ್ಯೋ ಬೇಡ ಬಿಡಿ, ನಿಮ್ಮೂರ್ಗೇನಕ್ಕೆ? ಯಾಕೆಂದ್ರೆ ಹೆಂಗಾರು ಆಗಲಿ ಒಂದು 3 ತಿಂಗಳಾದ್ರೂ ಬಾಣ್ತನ ಮಾಡಬೇಡ್ವಾ ಪೂಜಂಗೆ? ಅಯ್ಯೋ, ಅದನ್ನ ನಾನೇ ಮಾಡ್ತೀನಿ. ನಿಮ್ಗೆ ಯಾಕೆ ತೊಂದರೆ? ಪಾಪ ನಿಮ್ಮ ದೊಡ್ಡ ಮಗಳು ಅವಳೇ ಅಲ್ವಾ ಬಾಣ್ತಿ. ಸುಮ್ಮನೆ ಇವಳು ಯಾಕಲ್ಲಿ? ನಾನಿದ್ದೀನಲ್ಲ, ನೋಡ್ಕೋತೀನಿ ಬಿಡಿ. ಅಯ್ಯೋ, ಅದ್ರಲ್ಲಿ ತೊಂದರೆ ಏನು ಬಂತು? ನನ್ನ ಮಗಳು ನಾನು ನೋಡ್ಕೊಳಕ್ಕೆ ಅದು ನನ್ನ ಕರ್ತವ್ಯ ಅಲ್ವಾ? ಕರ್ಕೊಯ್ತೀನಿ ಬಿಡಿ, ಅದೆಷ್ಟೇ ಕಷ್ಟ ಆಗಲಿ ನಾನು ಮಾಡ್ತೀನಿ. ಪರವಾಗಿಲ್ಲ, ನಾನಿದ್ದೀನಲ್ಲ, ನಾನು ನೋಡ್ಕೋತೀನಿ ಬಿಡಿ. ಕಣಮ್ಮ, ಬೇಡ, ನಾನು ಊರಿಗೆ ಬರೋಕ್ಕಿಲ್ಲ, ಇಲ್ಲೇ ಇರ್ತೀನಿ ಬಿಡು. ಯಾಕೆ ಬಾ. ಬೇಡ ಬಿಡು, ಯಾಕೆ ಸುಮ್ಮನೆ? ನಿನ್ನ ಪಾಪನು ಅವ್ರು ಕರ್ಕೊಂಡು ಹೋಗ್ತಾರಲ್ಲ, ನಾನು ಒಬ್ಳೆ ಅಲ್ವಾ? ಇಲ್ಲೇ ಇರ್ತೀನಿ ಬಿಡು, ನಾನು ಊರಿಗೆ ಬರೋಕ್ಕಿಲ್ಲ. ಅಲ್ಲ ಕಣಮ್ಮ, ಮಗಿಗೂ ಬಾಣ್ತನ ಮಾಡಬೇಡ್ವಾ? ಹಾಲು ಕುಡಿಸ್ಬೇಡ್ವಾ? ಯಾಕೆ ಹಿಂಗೆ ಮಾಡಿದೆ ನೀನು? ಬಾಣ್ತನ ಮಾಡ್ಕೊಂಡು ಅಂತವೇ ಮಡಿಕೊಂಡ್ರೆ ಸರಿ ಬಂದದ? ಅವರೇ ನೋಡ್ಕೊಳ್ಳಿ ಬಿಡು. ಸಿಕ್ಕಿಲ್ಲ ಬಾ ಊರಿಗೆ.
ಇಲ್ಲ ಇಲ್ಲ ಕಣ್ ಸುಮ್ಮನಿರಮ್ಮ ನೀನು ಯಾಕಂಗಡಿ ನನ್ಗೇನು ಕಮ್ಮಿ ಅಲ್ಲಿ ಅತ್ತೆ ಅವರೇ ಮನೇಲಿ ಆಳು ಕಾಳು ಅವರೇ ನೋಡ್ಕೋತಾರೆ. ಹೌದು, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಪೂಜನ ತುಂಬ ಚೆನ್ನಾಗಿ ನೋಡ್ಕೋತೀವಿ. ನೀವು ಆರಾಮಾಗಿರಿ. ಮೊದಲನೇ ಮಗಳು ನೋಡ್ಕೊಳ್ಳಿ ಚೆನ್ನಾಗಿ. ಇಬ್ರು ನಿಮಗೂ ಕಷ್ಟ ಆಗುತ್ತೆ. ಸರಿ ಬಿಡಿ ಆಯ್ತು, ಅವಳೇ ಬರೋಕಿಲ್ಲ ಅಂದಮೇಲೆ ಇನ್ನೇನು. ಸರಿ, ಬೇಜಾರು ಮಾಡ್ಕೋಬೇಡಿ. ಬನ್ನಿ ಊಟ ಮಾಡಿ. ಇಲ್ಲ ನಂದು ಆಯ್ತು, ನೀವು ಮಾಡೋಗಿ. ಹಾಂ ಮಾಡಬೇಕು. ಇನ್ನು ಹಾಸ್ಪಿಟ್ಲಿಗೆ ಕರ್ಕೊಬಂದ್ಮೇಲೆ ಅವ್ರಿಗೆ ಡೆಲಿವರಿ ಆಗಂಟು ಸಮಾಧಾನನೇ ಆಗಲಿಲ್ಲ. ಊಟನೇ ಮಾಡಿಲ್ಲ. ಪೂಜಾ ನೀನು ಊಟ ಮಾಡಿದ್ಯಾ? ಹ್ಞೂ ಅತ್ತೆ ನಾನು ಮಾಡಿದೆ, ನೀವು ಮಾಡೋಗಿ. ಸರಿನಮ್ಮ. ಶಿವು ಎಲ್ಲಿದ್ದಾನೆ ನೋಡ್ತೀನಿ. ಸರಿ ಅತ್ತೆ. ಬನ್ನಿ ನೀವು. ನಾನು ಬರ್ತೀನಿ, ನೀವು ನಡೀರಿ. ಅಲಕನ್ ಪೂಜಾ ನಿನ್ಗೇನು ತಲೆ ಕೆಟ್ಟಿದ್ದದ? ಲೂಜ ಹೇಳು ನಿನಗೆ. ಯಾಕಮ್ಮ? ಮತ್ತೆ ಇನ್ನೇನೆ ಮಗ ನೋಡು, ಮಗಿನ ಮಕ ನೋಡು ಏನು ಬಂದಿರೋದು ನಿನಗೆ. ಅಲ್ಲ ಇರೋದೇ ತಾನೇತ್ ಮಗವ, ಇನ್ನೊಬ್ರು ಕೊಟ್ಟಾರ? ತಲೆಯಲ್ಲಿ ಸಾಮಾನು ಇದ್ದದ ಇಲ್ವ ನಿನಗೆ? ಯಾಕಿಂಗ್ ಹುಚ್ಚು ಬಂದಂಗೆ ಆಡ್ತಿದಿ? ಏ ಅಮ್ಮ, ನಿಂಗೆ ಅವತ್ತೇ ಹೇಳಿವ ನಾನು. ಸುಮ್ಮನಿರು. ಒಂದ್ಸತಿ ಮಾತು ಕೊಟ್ಟಾದ್ಮೇಲೆ ಈಗ ಕೊಡಕಾಯ್ಕಿಲ್ಲ ಅನ್ನಕತ್ತದ? ಏನ್ ಸತ್ಯ ಆರಿಚ ನನ್ನ ತುಂಡು ಹುಡು ಮಾತು ಕೊಟ್ಟಿದ್ದಾಳಂತೆ ಮಾತಾ. ನಿನ್ ಬಾಯಿಟ್ಟಾಕ ಹೋಗತ್ತಾಗೆ. ನೀನ್ ಎಂತ ಮನ್ಸೆ ಕಲ್ ಮನ್ಸು ನಿಂದು. ತಾನು ಎತ್ತಿರೋ ಮಗವ ಯಾವ ತಾಯಿ ಯಾರು ಕೊಟ್ಟಾಳ? ಯಾಕಮ್ಮ ಅವ್ರು ಚೆನ್ನಾಗಿ ನೋಡ್ಕೊತಾರೆ, ಸುಮ್ಮನಿರು. ಪಾಪ ಮಕ್ಳಿಲ್ಲ ಅಂತ ಎಷ್ಟು ಬೇಜಾರು ಮಾಡ್ಕೊತಾರ ಗೊತ್ತಾ? ಅದಕ್ಕೆ ನಾವೇನ್ ಮಾಡಕ್ಕದದು? ಅದು ಅವ್ರಾಣೆ ಬರ. ಯಾರು ಮಕ್ಳಿಲ್ಲ ಎಲ್ಲರಿಗೂ ಮಕ್ಳು ಎತ್ತಿ ಎತ್ತಿ ಕೊಡು. ಹೋಗು ನಿನ್ ಬುದ್ಧಿ ಕಲ್ತಿಷ್ಟು. ಈ ಕರ್ಮ ಕರ್ಮ ನನಗೆ ಒಂಥರ ಆಯ್ತದೆ. ಅದು ಹೆಂಗೆ ಮನ್ಸು ಬತ್ತು ನಿನಗೆ? ಆ ಮಗಿನ ಮಕ ನೋಡಿದ್ರೆ ನಿನ್ಗೇನು ಅನ್ಸಕ್ಕೆ ಇಲ್ವಾ? ಯಾಕಮ್ಮ ಸುಮ್ಮನಿರು, ನಿಂಗೆ ಗೊತ್ತಾಯ್ಕಿಲ್ಲ. ಇಲ್ಲ ನಿನ್ಗೆ ಬಾರಿ ಗೊತ್ತಾಗದು. ಎಂತ ಬುದ್ಧಿ ಕಲ್ತಿದ್ಯೋ ಕಾಣೆ. ಊರ್ಗೂ ಯಾಕೆ ಬರಕಿಲ್ಲ ಅಂದಿ? ನಿಮ್ಮ ಅತ್ತೆ ಮುಂದ್ಗಳ್ಳೆಯ ನಾನು ಬರಕಿಲ್ಲ ಅಂತೀಯಲ್ಲ, ಏನನ್ ಕಳಿಕಿಲ್ಲ ಅವರು? ಯಾಕೆ ಏನು ಅನ್ಕೊಂಡರು? ರೋಜಾ ಕೆಲ್ವ ಪಾಪ ಅವಳೇ ನೋಡ್ಕೋ ಚೆನ್ನಾಗಿ. ನನಗೆ ನಮ್ಮನೇಲಿ ಏನು ಕಮ್ಮಿ ಆಗಿದ್ದದು? ನಾನು ಇಲ್ಲೇ ಇರ್ತೀನಂತೆ. ದೊಡ್ಡಳಾಗ್ಬಿಟ್ಟೆ ಕಣ್ಣೆ ನೀನು. ದೊಡ್ಡ ಮನೆ ಸೇರಿನಿ, ನಿನ್ನ ಮನೆಗೆ ಯಾಕೆ ಬರೋಣ ನಾನು? ಏನೂ ಇಲ್ಲ, ನನ್ನ ಮನೇಲೆ ಬೇಕಾದಂಗದೆ ಅಂತ ಅಂತಿದ್ಯಾ? ಅಮ್ಮ ನಾನೆಲ್ಲ ಹಂಗಂದೆ. ಸುಮ್ಮನಿರು, ಏನೇನೋ ಅನ್ಬೇಡ. ಕಾಣೆ ಕಣವ ಏನೇನು ಮಾಡಿರೋ ನೀವು. ಅಯ್ಯಪ್ಪ ನನಗಂತೂ ಒಂದು ಚೂರು ಇಡಿಸ್ತೀನ ನಿನ್ನ ಬುದ್ಧಿ. ಅಲ್ಲ ಹಿಂಗೂ ಉಂಟಾ ಮಗ ಎತ್ಬಿಟ್ಟು ವಾರ್ಗಿತಿ ಕೊಡೋದು? ಸುಮ್ಮನಿರಮ್ಮ, ಕಿರ್ಚ್ಬೇಡ. ನಿನ್ನ ಅಕ್ಕ ಕೇಳಿಸ್ಕೊಂಡೇನಾರು ಅಂದದು? ಸೀಮ್ಗಿಲ್ದ ಅಕ್ಕ. ನನ್ನ ಹೊಟ್ಟೆ ಹುಟ್ಟಿದಾಳೇನೋ ಅಕ್ಕ ಅನ್ನಕ್ಕೆ. ವಾರ್ಗಿತಿಯವ್ರು ನಿಮ್ಮಂಗಿದ್ದಾರ? ಏನು ವಿಸಾಕ ಆಡ್ತಾರೆ? ನೀನು ನೋಡು ದಡ್ಡ ಮುಂಡೆದೆ ಹೆಂಗಾಡ್ತಿದಿ ಅಂತ. ಚೆನ್ನಾಗಿದ್ರು ಕಷ್ಟವ ನಿನಗೆ. ಸುಮ್ಮನಿರಮ್ಮ, ನನಗೆ ಬೇಜಾರಿಲ್ಲ, ನಿನ್ಗೆ ಬೇಜಾರು? ಬೇಜಾರ ಹೊಟ್ಟೆ ಹುಡುಗ ಬೆಂಕಿ ಆಯ್ತದ ನನಗೆ. ಅಷ್ಟು ಚಂದುಳ್ಳಿ ಮಗವ ಅವಳ ಕೈ ಹಾಕ್ತೇನೆ ಅಂತೀಯಲ್ಲ, ನಿನ್ಗೆ ಹೆಂಗಾರು ಮನ್ಸು ಬಂದದು? ಯಪ್ಪ, ಯಾಕೆ ನಮ್ಮ ಮನೇಲೆ ತಾನೇ ಅದು ಇರೋದು? ಏನೋ ಹೊಸಿ ಅಳ್ಗೆ ಹೋಗ್ಕೊಳ್ಳೋದಂಟ ಅವ್ರ ಮನೆ ಕರ್ಕೋಗ್ಲಿ ಅಂತ. ಕಣಕನವ ಏನಾರು ಮಾಡ್ಕೋಗಿ. ನಿಮ್ಮ ಅಪ್ಪ ಹೊಸಿ ಬೇಜಾರು ಮಾಡ್ಕೊಂಡಿದ್ದದ? ಯಾಕೆ ಬೇಜಾರು ಮಾಡ್ಕೊಳೋದು? ನಾನು ಪ್ರೆಗ್ನೆಂಟ್ ಆದಾಗಲೇ ಹೇಳಿದೆ ತಾನೇ ಎಲ್ಲರಿಗೂ. ಹೇಳಿದೆ, ನಾವೆಲ್ಲ ಸುಮ್ಮನೆ ತಮಸಿಗಂಗೆ ಅಂತಾಳೆ. 9 ತಿಂಗಳು ಹೋಟೆಲ್ ಮಾಡಿ ಕೈ ಎತ್ಬಿಟ್ಟು ಮಗನ ಮಕ ನೋಡಿದ್ಮೇಲೆ ಯಾರು ಕೊಡಕಿಲ್ಲ ಅಂತಾಳೆ ಅಂತ ನಾವು ಅನ್ಕೊಂಡ್ರೆ ನೀನೇನು ಅವೇನು ಬೇಡ ಅಂತದೆ. ಹಂಗೂ ನೀನು ಬಿಡ್ತಾಯಿಲ್ವ? ನಿನ್ಗೇನು ಹೆಂಗೋ ಮಾಟ ಮಾಡಿಸ್ಬಿಟ್ಟವ್ರೆ ಕಂದ್ಬಿಡು ಅವರು. ಅವ್ರ ಕಡೆಗೆ ಆಗಂಗೆ ಏನೋ ಮಾಡ್ಸವ್ರೆ, ಅದಕ್ಕೆ ಹಿಂಗೆ ಆಡ್ತಿರೋದು ನೀನು. ಅಯ್ಯೋ ಸುಮ್ ಕೂತ್ಕೋ, ಏನು ಮಾಡ್ಸೋರು? ಅದಕ್ಕೆ ನೀನು ಹಂಗೆ ಆಡ್ತಿರೋದು. ಯಪ್ಪ ಅಮ್ಮ ಸುಮ್ಮನಿರಮ್ಮ, ಮಾತಾಡ್ಬಿಡಂಗೆಲ್ಲವ. ಯಾರು ಕೇಳಿಸ್ಕೊಂಡ್ರು ನೀನು ಮಾತಾಡೋದ? ನಮ್ಮ ಅತ್ತೆ ಕೇಳಿಸ್ಕೊಂಡ್ರು ಏನಕ್ಕಿಲ್ಲ. ಕಾಣೆ ಕಣವ, ಏನಾರು ಮಾಡ್ಕೊಳ್ಳಿ. ಹೋಗು ಆಯ್ತು, ನಿಮ್ಮ ಮನೆಗೆ ಹೋಗು. ಇನ್ನೊಂದ್ಸತಿ ನಿಮ್ಮ ಮನೆ ಬಾಕ್ಲಿಗೆ ಬರಕಿಲ್ಲ ನಾನು. ಅದಕ್ಕೆ ಹಂಗಂದು ಸುಮ್ಮನಿರು. ಅಂತ ಇನ್ನೇನು ನಿಮ್ಮ ಇಷ್ಟ ಬಂದಾಗ ನೀವು ಮಾಡ್ಕೊಳ್ಳಿ. ಆಯ್ತು ಬಿಡು, ಊರಿಗೆ ಕರ್ಕೋಗೋದ ಅನ್ಕ ಬಂದೆ. ನನ್ನ ಮಗಿನ ಅವಳನ್ನ ಕರ್ಕೊಬತ್ತೀನಿ ಅಂತ ಗ್ಯಾರಂಟಿ ಮೇಲೆ ಬಂದೆ. ನೀನು ಊರಿಗೆ ಬರೋಕಿಲ್ಲ ಅಂತಿದ್ದಿ? ಹೋಗ್ರಿ ಆಯ್ತು, ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ನಿಮ್ಮ ಅಪ್ಪನೂ ಬೇಜಾರು ಮಾಡ್ಕೊಂಡವನೇ, ಹೋಯ್ತೀವಂತೆ. ಇರು ಡಿಸ್ಚಾರ್ಜ್ ಮಾಡೋಗಂಟ ಹೋಗುವಂತೆ. ಕಾಣಕ್ಕಂತ ಹೋಗು. ಈಗಲೂ ಅವಳಿಗೆ ಹೇಳು, ಯಾಕೆ ಮನ್ಸು ತಡಿತಲ್ಲ, ಬೇಡ ಬಿಡು ಅಂತನು. ಸುಮ್ಮನಿರವ, ಅಷ್ಟೆಲ್ಲ ಮಾತಾಡಿದ್ಮೇಲೆ ತಿರ್ಗಂಗೆ ಅಂತೀಯಲ್ಲ. ದಡ್ಡಿಕಂತ ಹೋಗು ನೀನು. ಉದ್ದಾರ ಆಗ ಬುದ್ಧಿ ಕಲ್ತಿದ್ಯಾ? ಆಯ್ತು ಸುಮ್ಮನಿರಮ್ಮ. ಓಣೆ ಆಯ್ತು, ಊರಿಗೆ ಹೋಯ್ತೀವಂತೆ. ಇರು ಹೋಗುವಂತೆ ನಾಳಿಕೆ. ಕರ್ಮಕ್ಕಂತ ಹೋಗತ್ತೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.